ಇವತ್ತು ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಏನು ಆದೇಶ ನೀಡಿದೆ ನೀರು ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತಾ ಇದ್ದೀವಿ, 91ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವರು ಈ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶವನ್ನು ತಿರಸ್ಕಾರ ಮಾಡಿ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಕೊಡಬೇಡಿ, ಮೇಕೆದಾಟು ಯೋಜನೆಯನ್ನು ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನು ಈ ಕೂಡಲೇ ಜಾರಿ ತಗೊಂಬನ್ನಿ. ಈ ಕಾವೇರಿಯಲ್ಲಿ ಇವತ್ತು ಒಂದು ಹನಿ ನೀರಿಲ್ಲ, ಕುಡಿಯೋಕೆ ಜಾನುವಾರುಗಳು ನೀರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಬಹಳ ಖಂಡನೀಯ, ಅವೈಜ್ಞಾನಿಕವಾದ್ದು, ಅನಾಗರಿಕವಾದ್ದು, ಅವಿವೇಕತನದ ತೀರ್ಮಾನ ಅಂತಕ್ಕಂಥ ಮಾತು. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಅವೈಜ್ಞಾನಿಕವಾಗಿ ಪ್ರತಿ ವರ್ಷ ಏನಾದರೂ ಒಂದು ಕ್ಷುಲ್ಲಕ ಕಾರಣಕ್ಕೆ ಆದೇಶ ಮಾಡ್ತಾ ಇದೆ. ಅದು ಡೆಲ್ಲಿಯಲ್ಲಿ ಕೂತ್ಕೊಂಡು ಈ ಆದೇಶ ಮಾಡ್ತಾ ಇರೋದು. ನಮಗೆ ಕುಡಿಲಿಕ್ಕೆ ನೀರು ಕೂಡ ಸಹ ಬೆಂಗಳೂರು, ಮೈಸೂರಿಗೆ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಗೆ ನೀರಿಲ್ಲದೆ ಇರುವಾಗ ಮಳೆ ಅಭಾವದ ಕಾರಣ ಅವರು ಏನು ಪರಿಶೀಲನೆ ಮಾಡದೇ ಈ ಕಾವೇರಿ ನ್ಯಾಯ ಮಂಡಳಿ ಅವೈಜ್ಞಾನಿಕ ತೀರ್ಮಾನಗಳು ಕೈಬಿಟ್ಟು ರಾಷ್ಟ್ರೀಯ ಜಲನೀತಿ ಸ್ಥಾಪನೆ ಮಾಡಬೇಕು. ಈ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು ಸರ್ಕಾರ, ಮತ್ತು ಈ ನ್ಯಾಯಮಂಡಳಿನೇ ರದ್ದಾಗಬೇಕು ಅಂತ ಮೈಸೂರು ನಗರ ಜಿಲ್ಲಾ ಹೋಟ್ಲ್ ಮಾಲೀಕರ ಸಂಘ ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಆಗ್ರಹಿಸ್ತಾ ಇದ್ದೀವಿ. ಏಕೆಂತಂದರೆ ಜಾನುವಾರುಗಳಿಗೆ, ಸ್ಥಳೀಯ ಜನರಿಗೆ ಮತ್ತು ಮಾರಕವಾಗಿ ಕುಡಿಯುವಂಥ ನೀರಿಗೆ ಮಾರಕವಾದ ಒಂದು ಈ ಅವೈಜ್ಞಾನಿಕ ಆದೇಶವನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ದಸರಾ ಬರ್ತಾ ಇದೆ, ಕಾವೇರಿ ಈ ಥರ ತೀರ್ಪು ಕೊಡೋದು ಮತ್ತು ನೀರು ಕುಡಿಯುತ್ತೆ ಈ ಥರ ಹೋರಾಟಗಳಾದರೆ ಪ್ರವಾಸೋದ್ಯಮಕ್ಕೆ ತೊಂದರೆ ಆಗಲ್ವಾ ಅಂತೇಳಿ ಸರ್? ಪ್ರವಾಸೋದ್ಯಮಕ್ಕೆ ತೀವ್ರ ರೀತಿಯ ತೊಂದರೆ ಆಗುತ್ತೆ. ಪ್ರವಾಸಿಗರು ಪ್ರತಿ ದಸರಾ ಸಂದರ್ಭದಲ್ಲಿ ಏನಾದರೂ ಒಂದು ಈ ಕ್ಷುಲ್ಲಕ ಕಾರಣಗಳು ಇಟ್ಕೊಂಡು ಈ ನ್ಯಾಯಮಂಡಳಿಗಳನ್ನ ಅವೈಜ್ಞಾನಿಕ ಆದೇಶಗಳನ್ನ ಮಾಡಬಾರ್ದು. ಇದನ್ನು ನಾವು ತೀವ್ರ ರೀತಿಯಲ್ಲಿ ಮೈಸೂರು ಜನತೆ ಮತ್ತು ರಾಜ್ಯ ಜನತೆ ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ.